ಫುಲ್ ಲೆಂತ್ ಎಕ್ಸ್ರೇಸ್ ಅಂತ ಮಾಡ್ತೀವಿ. ಹಿಪ್ಪಿಂದ ಆ್ಯಂಕಲ್ವರೆಗೂ ಪೇಷಂಟ್ನ ನಿಲ್ಲಿಸ್ಬಿಟ್ಟು ಎಕ್ಸ್ರೇ ಮಾಡಿ ನೋಡ್ತೀವಿ ಎಷ್ಟು ಮಟ್ಟಿಗೆ ನಮ್ಗೆ ಕರೆಕ್ಷನ್ ಬಂದಿದೆ, ಮಂಡಿ ಈ ಥರ ಸ್ಟ್ರೇಟ್ ಆಗಿದೆನಾ ಇಲ್ಲ ಅದೇ ಥರ ನೀ ರಿಪ್ಲೇಸ್ಮೆಂಟ್ಗಿಂತ ಮುಂಚೆ ಇರೋ ಮಂಡಿ ಅದೇ ಥರ ಇದೆನಾ ಆದಮೇಲೆ ಅಂತ ನೋಡ್ತೀವಿ. ಸೊ ಪ್ರತಿ ಸರಿ ನಮಗೆ ಈ ಸ್ಟ್ರೇಟ್ ಎಕ್ಸ್ರೇ ಕಾಣೋದು ಶುರು ಆಗಿದೆ. ಸೊ ಈ ಪ್ರತಿಯೊಂದು ಪೇಷಂಟ್ಗೂ ಎಷ್ಟೇ ಸೌದಿರಲಿ, ಯಾವ ಥರ ಸೌದಿರಲಿ, ಪೇಷಂಟ್ ಯಾವುದೇ ವೇಟ್ ಇರಲಿ, ಯಾವುದೇ ಸ್ಟೇಜ್ ಇರಲಿ, ಪ್ರತಿ ಪೇಷಂಟ್ಗೂ ಒಂದೇ ಥರ ಪೋಸ್ಟ್ ಆಪ್ ಎಕ್ಸ್ರೇ ಕಂಡು ಬರೋದು ರಿಪ್ರೊಡ್ಯೂಸಿಬಿಲಿಟಿ ಆಫ್ ದ ಸರ್ಜರಿ. ಸೊ ಅದು ಪ್ರತಿ ಪೇಷಂಟಲ್ಲೂ ಒಂದೇ ಥರ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ರೊಬಾಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಅಂಡ್ ನೋ ವಂಡರ್ ಇದು ಪ್ರಪಂಚದ ಟಾಪ್ 5 ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಅಲ್ಲಿ ಒಂದಾಗಿದೆ. CT ಗೈಡೆಡ್ ಅಂತ ಹೇಳ್ತೀವಿ. CT ಸ್ಕ್ಯಾನ್ ಮಾಡಿ ಗೈಡ್ ಮಾಡಿದ ರೋಬೋಟ್ಸ್ ಇದಾವೆ. ಆ ರೋಬೋಟ್ ಅಲ್ಲಿ ಮಾಡೋ ಸರ್ಜರಿ ತುಂಬಾ ಸಕ್ಸಸ್ಫುಲ್ ಸರ್ಜರಿ. ಸೊ ಈ ಸರ್ಜರಿ ಪ್ರತಿಯೊಂದು ಪೇಷಂಟಲ್ಲೂ ಒಂದೇ ಥರ ರಿಸಲ್ಟ್ ಕೊಡುತ್ತೆ. ಸೀರೆ ಉಟ್ಕೊಂಡಾಗ ಮಂಡಿ ಎಷ್ಟು ಬಾಗಿದ್ರೂ ಕಂಡು ಬರಲ್ಲ, ಮಾಸ್ಕ್ ಆಗಿ ಹೋಗ್ಬಿಡುತ್ತೆ. ಮಕ್ಕಳು ನೋಡೇ ಇರಲ್ಲ, ಗೊತ್ತೂ ಇರಲ್ಲ, ಇವ್ರು ಹೇಳ್ಕೊಂಡು ಇರಲ್ಲ, ಹೆದರಿಕೆಯಿಂದ ಹೇಳ್ಬಿಟ್ರೆ ಎಲ್ಲಿ ಸೇಡಿದ ಸರ್ಜರಿ ಮಾಡಿಸ್ಬಿಡ್ತಾರೆ ಅಂತ ಹೆದರಿಕೆ. ಈಗ ವೆಸ್ಟರ್ನ್ ಇದರಲ್ಲಿ ಏನಾಗುತ್ತೆ, ಕಂಡು ಬಿಡುತ್ತೆ. ಒಂದು ಸ್ವಲ್ಪ ಬೋಯಿಂಗ್ ಆಗೋ ಶುರು ಆದರೂ ಮಾಡಿಸ್ಕೋಬೇಕು ಅಂತ ಅಟ್ಲೀಸ್ಟ್ ಫಾರ್ ಕಾಸ್ಮೆಟಿಕ್ ಇದಕ್ಕೆ ದೇ ವಿಲ್ ಗೆಟ್ ಇಟ್ ಡನ್. ಸೊ ಲಾಸ್ಟ್ ಸ್ಟೇಜಲ್ಲಿ ಬಂದರೆ ಏನಾಗುತ್ತೆ, ಇದೇ ಸರ್ಜರಿ ವಿಚ್ ವಾಸ್ ಮಚ್ ಈಸಿಯರ್ becomes a little more complicated for the patient. ಪೇಷಂಟ್ಗೆ ಇನ್ನು 5 years ಮುಂಚೆನೆ ಮಾಡಿಸಿದ್ರೆ ದೇ ವುಡ್ ಹ್ಯಾವ್ ಹ್ಯಾಡ್ ಅ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಮಚ್ ಅರ್ಲಿಯರ್. ಆಲ್ಸೋ ಸಕ್ಸಸ್ ರೇಟ್ ಏನಾದರೂ ಕಡಿಮೆ ಆಗುತ್ತಾ? ತೀರಾ ಎಂಡ್ ಸ್ಟೇಜಿಗೆ ಬಂದಾಗ ನಿಯರ್ ಟು ನಾರ್ಮಲ್ ನೀವು ಕೊಡೋಕ್ಕಾಗದೇ ಇರಬಹುದಾ? ಇಲ್ಲ, ಆ ಥರ ಏನಿಲ್ಲ. ಮಂಡೇ ತುಂಬ ಕೆಟ್ಟದಾಗ ಸೌದ್ರೆ ಇನ್ಫ್ಯಾಕ್ಟ್ ಸಚ್ ಪೇಷಂಟ್ಸ್ ಆರ್ ದ ಹ್ಯಾಪಿಯೆಸ್ಟ್ ಪೇಷಂಟ್ಸ್. ತುಂಬ ನೋವು ಅನ್ಭೋಗಿಸ್ಬಿಟ್ಟಿರ್ತಾರೆ, ತುಂಬ ಕೆಟ್ಟದಾಗ ಬಾಗಿರುತ್ತೆ ಕಾಲು. ಅವ್ರು ನಡೆದಾಗ they are the happiest ones. The ones with the worst knees are the happiest.